ಗುಂಡಿ ಮುಕ್ತ ರಸ್ತೆ ಮಾಡಬೇಕು, ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ಬೆಂಗಳೂರಿನ ಹಲವು ಕಡೆಗಳಲ್ಲಿ ಮಾಡಲಾಗ್ತಾ ಇದೆ. ಬಟ್ ಇದೇ ವೈಟ್ ಟಾಪಿಂಗ್ ಕಾಮಗಾರಿ ಈಗ ಆಕ್ಸಿಡೆಂಟ್ ಹಾಟ್ಸ್ಪಾಟ್ ಆಗಿ ಬದಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಅಂದ್ರ ಇಲ್ಲಿದೆ ನೋಡಿ ಉತ್ತರ. ವೈಟ್ ಟಾಪಿಂಗ್ ಬಳಿಕ ಆಕ್ಸಿಡೆಂಟ್ ಸ್ಪಾಟ್ ಆದ ರಸ್ತೆ, ಬೈಕ್ ಸವಾರರಿಗೆ ಡೆಡ್ಲಿ ಸ್ಪಾಟ್ ಆಯ್ತು ಗೂಡ್ ಶೆಡ್ ರಸ್ತೆ. ವೈಟ್ ಟಾಪಿಂಗ್ ರಸ್ತೆ ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯಾದ ಗುಂಡಿಗಳಾಗೋದಿಲ್ಲ, ಹಾಗೆ ವಾಹನ ಸವಾರರು ಈಸಿಯಾಗಿ ಸಂಚಾರ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋ ಥರದ ವಾತಾವರಣ ಇರಬೇಕು. ಆದರೆ ಇಲ್ಲಿನ ಏನು ವೈಟ್ ಟಾಪಿಂಗ್ ಇದೆ, ವೈಟ್ ಟಾಪಿಂಗ್ ಹಾಕಿದ ನಂತರ ಇಲ್ಲಿ ಆಕ್ಸಿಡೆಂಟ್ಗಳ ಪ್ರಮಾಣ ಜಾಸ್ತಿ ಆಗಿದೆ. ಇದು ಯಾವ ರಸ್ತೆ ಅಂತಂದರೆ ಗೂಡ್ ಶೆಡ್ ರಸ್ತೆ, ಅಂದರೆ ಮೆಜೆಸ್ಟಿಕ್ಗೆ ಮೈಸೂರು ರಸ್ತೆಯಿಂದ ಮೆಜೆಸ್ಟಿಕ್ ಕಡೆಗೆ ಹೋಗುವಂಥ ಸುಮಾರು 1-1.5 ಕಿಲೋಮೀಟರ್ವರೆಗೂ ಕೂಡ ಈ ವೈಟ್ ಟಾಪಿಂಗ್ ರಸ್ತೆನಿದೆ. ಇದು ತುಂಬಾ ಒಂದು ರೀತಿ ಡೇಂಜರ್ ಸ್ಪಾಟ್ ಆಗಿ ಈಗ ಮಾರ್ಪಾಟಾಗಿದೆ. ಯಾಕಂದರೆ ಅಪಘಾತಗಳ ಸಂಖ್ಯೆ, ಅದು ಕೂಡ ಟೂ ವೀಲರ್ಗಳ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಅದಕ್ಕೆ ಪ್ರಮುಖವಾಗಿ ಕಾರಣ ಏನು ಅಂತಂದರೆ ಈ ವೈಟ್ ಟಾಪಿಂಗ್ ಏನು ಮಾಡಿದ್ದಾರೆ, ಈ ವೈಟ್ ಟಾಪಿಂಗ್ ಆದ ನಂತರ ಇಲ್ಲಿ ಬ್ರಿಕ್ಸ್ ಲಾಕ್ ಏನಿದೆ, ಈ ಬ್ರಿಕ್ಸ್ಗಳನ್ನು ಹಾಕಿರೋ ಕಡೆಗಳೇ ಈ ಏನು ಇದರ ಹೈಟ್ ಆಗಿರ್ಬೋದು, ಅದರ ಹೈಟ್ ಆಗಿರ್ಬೋದು, ಅದು ಡೌನ್ ಆಗಿರೋದ್ರಿಂದ ಸುಮಾರು 1.5 ಕಿಲೋಮೀಟರ್ವರೆಗೂ ಕೂಡ ಇದೇ ರೀತಿ ಆಗಿದೆ. ಸುಮಾರು 2 ಇಂಚಿನವರೆಗೂ ಕೂಡ ಇದು ಹಳ್ಳ ಆಗಿದೆ. ಇಲ್ಲಿ ಟೂ ವೀಲರ್ಗಳು ಬಂದಂಥ ಸಂದರ್ಭದಲ್ಲಿ ಸ್ಕಿಡ್ ಆಗ್ತವೆ, ಸ್ಕಿಡ್ ಆಗಿ ಬಿದ್ದು ಕೈಕಾಲುಗಳನ್ನು ಮುರಿದುಕೊಂಡಂಥ ಸಂಖ್ಯೆ ಕೂಡ ಹೆಚ್ಚಾಗಿರುವಂಥದ್ದು. ಹೌದು, ಇದು ನಗರದ ಪ್ರಮುಖ ಗೂಡ್ ಶೆಡ್ ರಸ್ತೆ. ಮೈಸೂರು ರಸ್ತೆಯಿಂದ ಮೆಜೆಸ್ಟಿಕ್ ಕಡೆಗೆ ಬರುವ ಸುಮಾರು 1.5-2 ಕಿಲೋಮೀಟರ್ ಟೂ ವೀಲರ್ ಸವಾರರಿಗೆ ಆಕ್ಸಿಡೆಂಟ್ ಡೇಂಜರಸ್ ಸ್ಪಾಟ್ ಆಗಿದೆ. ಪ್ರತಿನಿತ್ಯ ಈ ರಸ್ತೆಯಲ್ಲಿ ಟೂ ವೀಲರ್ ಸವಾರರು ಬೀಳೋದು ಮಾಮೂಲಿ ಅಂತಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಆ ಅಪಘಾತದ ದೃಶ್ಯಗಳನ್ನ ನೋಡಿದ್ರೆ ಮೈ ನಡುಗುತ್ತೆ. ಸಾಮಾನ್ಯವಾಗಿ ವೈಟ್ ಟಾಪಿಂಗ್ ರಸ್ತೆ ಅಂದ್ರೆ ಗುಂಡಿ ಇರಲ್ಲ, ನೆಮ್ಮದಿಯಾಗಿ ವಾಹನ ಸಂಚಾರ ಮಾಡಬಹುದು ಅಂತಾರೆ. ಆದ್ರೆ ನಗರದ ಪ್ರಮುಖ ಗೂಡ್ ಶೆಡ್ ರಸ್ತೆಗೆ ವೈಟ್ ಟಾಪಿಂಗ್ ಆದ್ಮೇಲೆ ಈ ರಸ್ತೆ ಆಕ್ಸಿಡೆಂಟ್ ಹಾಟ್ಸ್ಪಾಟ್ ಆಗಿದೆ. ಅದು ಪ್ರಮುಖವಾಗಿ ಟೂ ವೀಲರ್ ಸವಾರರಿಗಂತೂ ಡೆಡ್ಲಿ ರಸ್ತೆಯಾಗಿದೆ. ಈ ವೈಟ್ ಟಾಪಿಂಗು ಬ್ರಿಕ್ಸ್ ಜಾಯಿಂಟ್ಗೂ 2-3 ಇಂಚು ವ್ಯತ್ಯಾಸವಾಗಿರೋದೆ ಈ ಅಪಘಾತಗಳಿಗೆ ಮೇಜರ್ ಕಾರಣವಾಗಿದೆ. ವೈಟ್ ಟಾಪಿಂಗ್ ನಂತರ ಈ ರಸ್ತೆಯ ಮೇಂಟೆನೆನ್ಸ್ ಮಾಡದೇ ಇರೋದೆ ಸಮಸ್ಯೆಗೆ ಕಾರಣವಾಗಿದೆ ಅಂತಾರೆ ವಾಹನ ಸವಾರರು. ಸರ್, ಇದು ರಸ್ತೆ ಮಾಡಿ ವೈಟ್ ಟ್ಯಾಪಿಂಗ್ ರಸ್ತೆ ಅಂತ ಮಾಡಿ ಒಂದು 5 ವರ್ಷ ಆಗಿದೆ. ರಸ್ತೆ ಮಾಡಿ ದಿನದಿಂದನೇ ಇಲ್ಲಿ ಆಕ್ಸಿಡೆಂಟ್ಗಳು ಸರ್ವೇ ಸಾಮಾನ್ಯ ಆಗಿದೆ. ಏನು ಕಾರಣ ಅಂದರೆ ಆ ವೈಟ್ ಟ್ಯಾಪಿಂಗು ಪಕ್ಕದಲ್ಲಿ ಸೆಲ್ಫ್ ಲಾಕ್ ಬ್ರಿಕ್ಸ್ ಅಂತ ಏನು ಹಾಕಿರ್ತಾರೆ, ಅದ್ರ ಮಧ್ಯೆ ಇರುವಂಥ ಗ್ಯಾಪು, ಹೈಟ್ ಡಿಫ್ರೆನ್ಸಿಂದ ಟೂ ವೀಲರ್ ಸ್ಕಿಡ್ ಆಗಿ ಬೀಳ್ತಾ ಇದ್ದಾರೆ ಸರ್. ದಿನಕ್ಕೊಂದು 20-30 ಜನ ಬೀಳ್ತಾವ್ರೆ ಸರ್. ವಾರದಿಂದ ಒಬ್ಬ ಹುಡುಗ ಇದೇ ಥರ ಆಕ್ಸಿಡೆಂಟ್ ಆಗಿ ತಿರೋಗಿದ್ದಾನೆ ಸರ್. ಬೇಜಾನಾಗ್ತಾ ಇರುತ್ತೆ, ಇಲ್ಲಿ ದಾರಿದಿಲ್ಲ, ಎಲ್ಲ ಬಿದ್ದೋಗ್ತಾ ಇರ್ತಾರೆ. ನಿನ್ನೆ ಬೆಳಗ್ಗೆ 3 ಜನ ಬಿದ್ದೋಗಿದ್ರು. ಅದು ನೋಡಿದ್ರೆ ಸಣ್ಣಕ್ಕೆ ಕಾಣುತ್ತೆ, ಅದು ಫುಲ್ ಡೇಂಜರ್. ಅದು ಫುಲ್ ಡೇಂಜರ್. ನಾವು ಇಲ್ಲೇ ನಮ್ಗೆ ಅಂಗಡಿ, ನಾವು ಎಷ್ಟೊಂದು ಜನಕ್ಕೆ ಎತ್ತಿಸಿ ನೀರು ಕೊಡಿಸಿ ಎಲ್ಲ ಮುಗ್ತೀವಿ. ಅದು ಎಷ್ಟೋ ಜೊತೆ ಕಂಪ್ಲೇಂಟ್ ಮಾಡಿದ್ರು, ಅದು ಏನು ಮಾಡಿಲ್ಲ ಅವರು. ಎಲ್ಲ ಟೂ ವೀಲರೇ ಬಿದ್ದೋಗ, ಕಾರು ಆಟೋ ಏನು ಚಾನ್ಸೇ ಇಲ್ಲಲ್ಲ. ಮೇನ್ ಟೂ ವೀಲರೇ ಬಿದ್ದೋಗೋದು. ಇಲ್ಲಿ ನೆನ್ನೆ ದೆತ್ತೆ ಐತಲ್ಲ ಅಲ್ಲಿ. ಸ್ಥಳೀಯರು ಹೇಳುವಂತೆ ಪ್ರತಿನಿತ್ಯ ಹಲವರು ಬೀಳುತ್ತಾರೆ. ಅವರನ್ನ ಎತ್ತಿ ಕುಡಿಯಲು ನೀರು ಕೊಟ್ಟು ಕಳಿಸ್ತಾರೆ. ಈ ಅಪಘಾತಗಳ ಬಗ್ಗೆ ಹಲವು ಬಾರಿ ಸ್ಥಳೀಯ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಹೇಳಿದ್ರೂ ಪ್ರಯೋಜನವಾಗಿಲ್ಲ. ಇನ್ನಾದರೂ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಬೇಕಿದೆ. ಇದು ಒಂದು ರೀತಿ ಆಕ್ಸಿಡೆಂಟ್ನ ಸ್ಪಾಟ್ ಆಗಿ ಈಗ ಮಾರ್ಪಾಡಾಗ್ತಾ ಇರುವಂಥದ್ದು. ಯಾಕಂದರೆ ಟೂ ವೀಲರ್ಗಳು ಪ್ರತಿ ದಿನ ಕೂಡ ಇಲ್ಲಿ ಬೀಳದೆ ಹೋಗೋದಿಲ್ಲ, ಆ ಮಟ್ಟಕ್ಕೆ ಇಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅನ್ನುವಂಥದ್ದು. ಅದು ಟೂ ವೀಲರ್ಗಳಿಗೆ ಇದು ಒಂದು ರೀತಿ ಡೆಡ್ಲಿ ಸ್ಪಾಟ್ ಆಗಿ ಮಾರ್ಪಾಡಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಇಲಾಖೆ ಎಚ್ಚೆತ್ತುಕೊಳ್ಬೇಕು, ಇದನ್ನು ಸರಿಪಡಿಸಬೇಕು, ಮೇಂಟೈನ್ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಇಲ್ಲಿನ ಸಾರ್ವಜನಿಕರಾಗಿರ್ಬೋದು, ಹಾಗೆ ವಾಹನ ಸವಾರರು ಮಾಡ್ತಾ ಇರುವಂಥದ್ದು. ಯಾಕಂದರೆ ತುಂಬ ಪ್ರಯಾಸ ಪಟ್ಕೊಂಡು ಹೋಗಬೇಕು. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಈ ವೈಟ್ ಟಾಪಿಂಗ್ ರಸ್ತೆಯಲ್ಲಿ ಈ ಬ್ರಿಕ್ಸ್ ಲಾಕಿಂದಾಗಿ ಬೀಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಇಲಾಖೆ ಎಚ್ಚೆತ್ತುಕೊಂಡು ಇದನ್ನು ಸರಿಪಡಿಸಿ ಮೇಂಟೈನ್ ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.